ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ರಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಸ್ನೇಹಿತರೆ ಟೈಮ್ ಬಂದುಬಿಟ್ಟು 5 ಗಂಟೆ ಆಗಿದೆ. ಸೊ ನಾವೆದ್ದಿದ್ದು ಸ್ವಲ್ಪ ಬೇಗನೆ, ಯಾಕೆಂದರೆ ಇವತ್ತು ನಮ್ಮ ಊರಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಇದೆ. ಸೊ ಆ ಒಂದು ಕಾರ್ಯಕ್ರಮನ ನೋಡೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಎದ್ದು ರೆಡಿ ಆಗ್ತಾ ಇದ್ದೀವಿ. ನನ್ನ ಸಣ್ಣ ತಮ್ಮ ಬಂದುಬಿಟ್ಟು ಎಲ್ಲ ಸಗಣಿ ಸಾರಿಸ್ತಾ ಇದ್ದಾನೆ. ಇನ್ನು ನನ್ನ ದೊಡ್ಡ ತಮ್ಮ ಬಂದುಬಿಟ್ಟು ಸಗಣಿ ಕಸ ಎಲ್ಲ ಗುಡಿಸ್ತಾ ಇದ್ದ. ಹಾಗೆ ನಮ್ಮ ಉಚ್ಚಂಗಮ್ಮ ಏನಿದ್ದಾಳೆ ಅಂದರೆ, ನಮ್ಮ ಸಣ್ಣ ಕರುಗೆ ಉಚ್ಚಂಗಮ್ಮ ಅಂತ ಹೆಸರಿಟ್ಟಿದ್ದೀವಿ. ಸೊ ಹೋದ ವಿಡಿಯೋದಲ್ಲಿ ಹೇಳಿದೆ. ಉಚ್ಚಂಗಮ್ಮ ಏನಿದ್ದಾಳೆ, ಸೊ ಗೋಮೂತ್ರ ಕೊಟ್ಟಿದ್ರು. ಸೊ ಅದನ್ನು ನನ್ನ ತಂಗಿಗೆ ಕುಡ್ಸೋಕೆ ಹೋಗಿದ್ದ. ಸೊ ನನ್ನ ಹತ್ರ ಸ್ವಲ್ಪ ತಮಾಷೆ ಕಡಿಮೆ ಮಾಡ್ತಾರೆ. ಬಟ್ ನನ್ನ ತಂಗಿನ ಅಕ್ಕ ಅಂತ ತಿಳ್ಕೊಂಡಿದ್ದಾರೋ ಅಥವಾ ಫ್ರೆಂಡ್ ಅಂತ ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಇವರಿಬ್ರು ಸಿಕ್ಕಾಪಟ್ಟೆ ತಮಾಷೆ ಮಾಡ್ತಿರ್ತಾಳೆ. ಅವಳಿಗೆ ಹೊಡಿತಿರ್ತಾರೆ, ಅವಳನ್ನ ಗೋಳು ಹೊಯ್ಕೊತಾರೆ. ಅಂದರೆ ಅಷ್ಟೆಷ್ಟು ಗೋಳು ಹೊಯ್ಕೊಳ್ಳಲ್ಲ. ಈಗ ಫ್ರೆಂಡ್ಸ್ನ ಗೋಳು ಹೊಯ್ಕೋತೇವಲ್ವ, ಸೊ ಆ ರೀತಿ ಅವಳನ್ನ ಗೋಳು ಹೊಯ್ಕೊಳ್ತಾನೆ ಇರ್ತಾರೆ. ಅವಳಿಗೆ ಗೋಮೂತ್ರ ಕುಡ್ಸೋಕೆ ಹೋಗಿದೆ. ಸೊ ಅವಳು ಪಾತ್ರೆ ತೊಳಿತಾ ಇದ್ದಾಳೆ. ಇನ್ನು ನಂದು ಕಿಚನ್ ಡಿಪಾರ್ಟ್ಮೆಂಟು. ಸೊ ಅಮ್ಮನೂ ಕೂಡ ಎದ್ರು ಇವಾಗ. ಸೊ ನಾವೆದ್ದಿದ್ದು 4 ಗಂಟೆಗೆ. 4 ಗಂಟೆ ಇದ್ದು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ನಮ್ಮ ತಂಗಿ ಬಂದ್ಬಿಟ್ಟು ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಬಿಡು, ಮತ್ತು ಮಕ್ಕಳು ಹಸುವು ಅಂತ ಹೇಳ್ತಿರ್ತಾರೆ. ನಾವು ಹೋಗಲಿ ದೇವ್ರದ್ದು ಕಾರ್ಯಕ್ರಮ ನೋಡ್ತಿರ್ತೀವಿ, ಮಧ್ಯದಲ್ಲೆಲ್ಲ ಎದ್ದು ಬಂದರೆ ಸರಿಯಾಗೋದಿಲ್ಲ ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಕಿಚನ್ ಡಿಪಾರ್ಟ್ಮೆಂಟ್ನ ತೊಗೊಂಡಿದ್ದೀನಿ. ಮಕ್ಕಳು ಸಹ ಇನ್ನೂ ಮಲ್ಕೊಂಡಿದ್ರು. ಒಂದು ಕಡೆ ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಸೊ ಇವತ್ತು ನನ್ನ ತಮ್ಮನಿಗೆ ಇಷ್ಟ ಆಗಿರೋಂಥ ಸೋಯಾ ಚಂಕ್ಸ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನನ್ನ ತಮ್ಮಂಗೆ ಅದು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಬೆಳಗ್ಗೆನೇ ದೇವಸ್ಥಾನದಲ್ಲಿ ಅಭಿಷೇಕ ಹೋಮ ಎಲ್ಲ ನಡೀತಾ ಇತ್ತು. ಅದನ್ನು ಇಂಟ್ರೆಸ್ಟ್ ಆಗಿ ಕೊಟ್ಬಿಟ್ಟು ನೋಡಿಕೊಂಡು ಕೇಳಿಕೊಂಡು ಮನೆಗೆ ಬಂದ್ವಿ. ಅಲ್ಲಿ ಯಾವುದೇ ವಿಡಿಯೋನ ನಾನು ಮಾಡಲಿಲ್ಲ. ಆನಂತರ ನಾನು ನಿಮಗೆ ನಮ್ಮೂರಲ್ಲಿ ಯಾವ್ಯಾವ ದೇವ್ರುಗಳ ಒಂದು ಪ್ರತಿಷ್ಠಾಪನೆ ಇದೆ, ದೇವ್ರದ್ದು ಫುಲ್ಲು ಡೆಕೋರೇಷನ್ ಎಲ್ಲ ಹೇಗಿದೆ, ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಮತ್ತೆ ನಾನು ನನ್ನ ತಂಗಿ ರೆಡಿ ಆಗಿಬಿಟ್ಟು ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಫಸ್ಟ್ ನಾವು ಬಂದಿದ್ದು ಗಣೇಶನ ದೇವಸ್ಥಾನಕ್ಕೆ. ಸೊ ನಮ್ಮ ಊರಲ್ಲಿ ಹೊಸದಾಗಿ ಗಣೇಶನ ದೇವಸ್ಥಾನ ಕಟ್ಟಿಸಿದ್ದಾರೆ. ಒಂದು ದೇವಸ್ಥಾನ ಅಲ್ಲ, ನಮ್ಮೂರಲ್ಲಿ 5 ದೇವರುಗಳ ಒಂದು ಪ್ರತಿಷ್ಠಾಪನೆ ಇದೆ. ತುಂಬಾ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ದೇವಿಗಳನ್ನ ಕೂರಿಸಿ, ನವಗ್ರಹಗಳನ್ನ ಕೂರಿಸಿ ಪೂಜೆ ಮಾಡಿ, ಮತ್ತು ಒಬ್ಬರು ಸ್ವಾಮಿಯರನ್ನ ಕರೆಸಿ ಅವಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಕೆಲವೊಂದಿಷ್ಟು ಕ್ರಮಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅದು ಯಾಕೆ ಏನು ಅಂತ ಹೇಳಿ ನಿಮಗೆ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ಫುಲ್ಲು ಕ್ಲಿಯರಾಗಿ ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನಿಮಗೆ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ಆ ಒಂದು ಪದ್ಧತಿನ ಅನುಸರಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಡೈರೆಕ್ಟಾಗಿ ದೇವರುಗಳನ್ನ ನೋಡಿ ಯಾಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಿಲ್ಲ, ಅದನ್ನೆಲ್ಲ ನಾನು ನಿಮಗೆ ನಾಳೆ ಹೇಳ್ತೀನಿ. ಇವತ್ತು ಏನಾಯಿತು ಅಂತಂದರೆ, ದೇವಸ್ಥಾನದ ಹತ್ರ ಬಂದ ತಕ್ಷಣ ಎಷ್ಟು ಜನ ನನಗೆ ಫ್ರೆಂಡ್ಸು ಸಿಕ್ಕರು ಅಂತಂದರೆ, ತುಂಬ ಜನ ಫ್ರೆಂಡ್ಸು, ಸಿಸ್ಟರ್ಸು, ತುಂಬ ಜನ ಸಿಕ್ಕರು. ಅವ್ರನ್ನೆಲ್ಲ ಮಾತಾಡಿಸ್ತಾ ನಾನೊಬ್ಬ ಯೂಟ್ಯೂಬರ್ ಅನ್ನೋದನ್ನೇ ಮರ್ತೋಗ್ಬಿಟ್ಟು ಅಷ್ಟೊಂದಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಇದು ನಮ್ಮ ಊರಿನ ಆರಾಧ್ಯ ದೈವ, ಸೊ ಜೋಡಿ ಬಸವೇಶ್ವರ. ಸೊ ವಿಶೇಷಗಳಲ್ಲಿ ವಿಶೇಷ ಅಂತ ಹೇಳ್ಬೋದು ಜೋಡಿ ಬಸವೇಶ್ವರ. ಒಂದು ಹಾಳೂರಲ್ಲೂ ಕೂಡ ಜೋಡಿ ಬಸವೇಶ್ವರ ಇದೆ. ನಾನು ನಿಮಗೆ ಅದನ್ನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅಂದರೆ ನಾಳೆ ನಾವು ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ನಾಳೆ ಅಲ್ಲಿ ತೋರಿಸ್ತೀನಿ. ದೇವಸ್ಥಾನದ ಹತ್ರ ಎಲ್ಲರ ಹತ್ರನೂ ಮಾತಾಡ್ತಾ ನಮ್ಮ ಒಂದು ಒಳ್ಳೆ ಅಮೂಲ್ಯವಾದ ಸಮಯನ ಕಳೀತಾ ಇದ್ವಿ. ಅಷ್ಟರಲ್ಲೇ ಅತ್ತೆ ಊರಿಂದ ಬಂದರು ಅಂತ ಹೇಳಿ ಫೋನ್ ಬಂತು. ಅತ್ತೆನ ತಮ್ಮ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು, ಇನ್ನು ಅತ್ತೆನೂ ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅತ್ತೆಗೆ ಒಂದು ಒಳ್ಳೆ ಸೀರೆ ಉಡಿಸಿದ್ದಾಯಿತು. ನಾರ್ಮಲ್ ಸೀರೆ ಉಟ್ಕೊಂಡಿದ್ರು. ಸೊ ಒಂದು ಒಳ್ಳೆ ಸೀರೆ ಉಡಿಸಿದ್ವಿ. ಅತ್ತೆ ನಾದಿನಿ ಬಾಂಡಿಂಗ್ ಹೇಗಿತ್ತು ನೋಡಿದ್ರಲ್ವಾ? ಸೊ ನಮ್ಮಮ್ಮ ಸೀರೆ ಎಲ್ಲ ಸೆರಗು ತೀಡ್ತಾ ಇದ್ರು. ಸೊ ಅದು ಅತ್ತೆ ಒಂದು ನಾದಿನಿ ಬಾಂಡಿಂಗು. ಇನ್ನು ನೋಡಿ, ನಮ್ಮ ಏಜ್ನವರೇ ನಮಗೆ ಫ್ರೆಂಡ್ಸ್ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ಅತ್ತೆಗೂ ಕೂಡ ಅವ್ರ ಕ್ಲಾಸ್ಮೇಟ್ ಸಿಕ್ಕರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು, ಕೆಲವೊಂದಿಷ್ಟು ಫೋಟೋಸ್ಗಳ್ನೂ ಕೂಡ ಕ್ಲಿಕ್ ಮಾಡಿಕೊಂಡ್ರು. ಇನ್ನು ಇದರಲ್ಲೂ ಕೂಡ ಕೆಲವೊಬ್ಬರು ನನ್ನ ಫ್ರೆಂಡ್ಸು ಇದ್ದಾರೆ, ಅಕ್ಕನ ಫ್ರೆಂಡ್ಸು ಕೂಡ ಇದ್ದಾರೆ.
ಸ್ನೇಹಿತರೆ, ಹಳ್ಳಿಗಳಲ್ಲೂ ಕೂಡ ಎಂಥ ಒಳ್ಳೊಳ್ಳೆ ಪ್ರತಿಭೆಗಳಿರ್ತಾರೆ ಗೊತ್ತಾ. ಸೊ ಅವಾಗಿನ ಕಾಲದ ಅಜ್ಜ ಅಜ್ಜಿಯರಂತೂ ಎಷ್ಟು ಚೆನ್ನಾಗಿ ಜನಪದ ಗೀತೆಗಳನ್ನ ಹಾಡ್ತಾ ಇರ್ತಾರೆ, ಆಮೇಲೆ ಭಜನೆ ಗೀತೆಗಳನ್ನ ಹಾಡ್ತಾ ಇರ್ತಾರೆ. ಅದನ್ನು ಕೇಳೋದಕ್ಕಂತೂ ಎರಡು ಕಣ್ಣು ಸಾಕಾಗೋದಿಲ್ಲ. ನನಗಂತೂ ಭಜನೆ ಗೀತೆ ಕೇಳಬೇಕಂದ್ರೆ ತುಂಬ ಇಷ್ಟ. ಯಾವಾಗಲಾದರೂ ನಾನು ಊರಿಗೆ ಹೋದಾಗ ನಮ್ಮೂರಲ್ಲಿ ಮಾಡೋವಂಥ ಭಜನೆ ಗೀತೆಗಳನ್ನ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಿದ್ದು ಯಾಕೆಂದರೆ ಅಕ್ಕ ಮತ್ತು ಫ್ರೆಂಡ್ಸು ಎಲ್ಲರೂ ಬಂದರು ಅಂತೇಳಿ, ಮತ್ತೆ ಇವ್ರ ಜೊತೆ ಎಲ್ಲ ಮತ್ತೆ ಒಂದು ರೌಂಡ್ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಇವ್ರು ಬರೋದಕ್ಕೂ ಮುಂಚೆ ನಾವು ಅರ್ಧ ಊರು ರೌಂಡ್ ಹಾಕ್ಕೊಂಡು ಬಂದಿದ್ವಿ, ನಾನು ನನ್ನ ತಂಗಿ. ಅಂದರೆ ನಮ್ಮೂರಲ್ಲಿ 5 ದೇವರ ಒಂದು ಪ್ರತಿಷ್ಠಾಪನೆ ಇದೆ. ಗಣೇಶ, ದೊಣ್ಣೆ ಕೆಂಚಮ್ಮ, ಮಾಸ್ತಮ್ಮ, ಶಂಭುಲಿಂಗಜ್ಜ, ಚೌಡಮ್ಮ. ಸೊ ಈ 5 ದೇವರುಗಳ ಒಂದು ಪ್ರತಿಷ್ಠಾಪನೆ ಇರೋದ್ರಿಂದ ನಾವು ಈ ಒಂದು ಫಂಕ್ಷನ್ಗೆ ಬರಬೇಕು ಅಂತ ಏನಿರಲಿಲ್ಲ. ಯಾಕಂದರೆ ಮಕ್ಕಳದೇ ಎಕ್ಸಾಮ್ಸ್ ಹತ್ತಿರ ಇರೋದ್ರಿಂದ ನಾವೇನು ಬರಬಾರ್ದು ಅಂತಲೇ ಅಂದ್ಕೊಂಡಿದ್ವು. ಸೊ ಇಲ್ಲಮ್ಮ ನೀವೇ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ಅಂದ್ಕೊಂಡಿದ್ವಿ. ಬಟ್ ಊರಲ್ಲೆಲ್ಲ ಒಂದು ವಿಚಾರನ ಹಡಿಸಿದ್ರೆ, ನಮ್ಮ ಊರ ಕಡೆ ಸಾರೋದು ಅಂತ ಹೇಳ್ತೀವಿ. ಅಂದರೆ ಹಲಿಗೆ ಬಾರಿಸ್ಕೊತ ಎಲ್ಲ ಏನು ವಿಷಯ ಇರುತ್ತೆ ಅದನ್ನು ಸಾರ್ತೀವಿ. ಸೊ ಆ ಥರ ಸಾರಿದ್ರಂತೆ. ಸೊ ಈ ವರ್ಷ ಹೆಣ್ಣು ದೇವರುಗಳ ಪ್ರತಿಷ್ಠಾಪನೆ ಇರೋದ್ರಿಂದ ಮನೆ ಮಕ್ಕಳು ಅದೆಷ್ಟೇ ಏಜ್ ಆಗಿದ್ರು ಕೂಡ ಮನೆ ಮಕ್ಕಳು ಬಂದು ಮಡ್ಲಕ್ಕಿನ ತುಂಬಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಸಾರಿದ್ರಂತೆ. ಸೊ ಹಂಗಾಗಿ ಅಮ್ಮ ಏನಂದ್ರು, ಇಲ್ಲ ನೀವು ಬರಲೇಬೇಕಂತಪ್ಪ, ಇಲ್ಲ ಅಂದರೆ 3 ವರ್ಷದ ತನಕ ತವ್ರ ಮನೆಗೆ ಬರೋ ಹಾಗಿಲ್ಲ ಅಂತ ಹೇಳಿದರು. ಹಾಗಾಗಿ ಮತ್ತೆ ನಾವು ಬಂದಿದ್ದಾಯಿತು. ಸೊ ಬಂದು ಒಳಗಡೆ ಎಲ್ಲ ಫ್ರೆಂಡ್ಸ್ ಮಾತಾಡ್ತಾಯಿದ್ರು. ಇನ್ನು ನಾವು ಮತ್ತೆ ಹೊರಟಿದ್ದಾಯಿತು. ಸೊ ಹೊರಡುವಾಗ ಮೇನ್ ರೋಡಿಗೆ ಮನೆ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲರೂ ಹೋಗಿ ಬರೋರು ಎಲ್ಲ ಮಾತಾಡ್ತಿರ್ತಾರೆ. ನೋಡಿದ್ರಲ್ವ ಸ್ನೇಹಿತರೆ, ನಿಜವಾಗ್ಲೂ ವಯಸ್ಸಾಗಿರೋಂಥ ಹಣ್ಣಾಗಿರೋಂಥ ಅಜ್ಜಿರು ಕೂಡ ಈ ಊರಿಗೆ ಬಂದಿದ್ದಾರೆ. ಅಂದರೆ ಈ ಊರ ಮಕ್ಕಳವರು. ಸೊ ಪ್ರತಿಯೊಬ್ಬರು ಅತ್ತೆಯಂದರು, ಚಿಕ್ಕಮ್ಮಂದರು, ಸೊ ಏನೇನೆಲ್ಲ ರಿಲೇಷನ್ಶಿಪ್ ಇರುತ್ತೋ ಎಲ್ಲರನ್ನೂ ಕರೆಸಿ ಮಡ್ಲಕ್ಕಿನ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಖುಷಿ ಅಲ್ವಾ. ನಾವೇನು ಅಂದ್ಕೊಳ್ತೀವಿ ಅಂತಂದರೆ, ವರ್ಷಕ್ಕೆ ಒಂದಾದರೂ ಈ ರೀತಿ ಫಂಕ್ಷನನ್ನು ಇಡಲೇಬೇಕು. ದೇವ್ರ ಪ್ರತಿಷ್ಠಾಪನೆ ಅಂತಲ್ಲ, ಪ್ರತಿ 1 ವರ್ಷಕ್ಕಾದರೂ ಮನೇಲಿ ಎಲ್ಲ ಮನೆ ಮಕ್ಕಳು ಬಂದುಬಿಟ್ಟು ಮಡ್ಲಕ್ಕಿ ತೊಗೊಂಡು ಹೋಗೋ ಥರ ಒಂದು ಫಂಕ್ಷನ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಎಲ್ಲರೂ ಸೇರ್ತೀವಿ. ಹಾಗಾಗಿ ದೇವರುಗಳ ಪ್ರತಿಷ್ಠಾಪನೆ ಜೊತೆ ನಮ್ಮೂರಲ್ಲಿ ವಿಜೃಂಭಣೆಯಾಗಿ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ. ಅದರಲ್ಲೂ ಮೈ ಫೇವ್ರೆಟ್ ಡ್ಯಾನ್ಸ್ ಮಾಸ್ಟರ್ ಬರ್ತಿದ್ದಾರೆ. ಸೊ ರುದ್ರ ಮಾಸ್ಟರ್, ಅವ್ರನ್ನ ನೋಡೋದಕ್ಕೆ ನಾನು ಟೈಮ್ ಯಾವಾಗ 9 ಗಂಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಫಂಕ್ಷನ್ಸ್ ಇರುತ್ತೆ ನಿಮಗೆ ನೈಟ್ ಶೇರ್ ಮಾಡ್ತೀನಿ. ಹಾಗೆಯೇ ನಾವು ಊಟ ಕೂಡ ಇತ್ತು. ಸೊ ಒಳ್ಳೆ ಗೋಧಿ ಪಾಯಸ, ಅನ್ನ ಸಾಂಬಾರು, ಪಲ್ಯ ಇತ್ತು. ಬ್ಯಾಟಿಂಗ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಜಮೀನಿಗೆ ಹೊರಟಿದ್ದೀವಿ. ಪ್ರತಿ ಸಾರಿ ಊರಿಗೆ ಬಂದಾಗ 1 ರೌಂಡು ಜಮೀನಿಗೆ ಹೋಗಿಬಿಡ್ತೀವಿ. ಸೊ ನನಗೆ ಬಿಸಿಲಲ್ಲಿ ಹೋಗೋದಕ್ಕಾಗೋದಿಲ್ಲ. ಯಾಕೆಂದರೆ ನನಗೆ ಮೈಗ್ರೇನ್, ಅಂದರೆ ಬಿಸಿಲಿಗೆ ಹೋದ ತಕ್ಷಣ ಸಿಕ್ಕಾಪಟ್ಟೆ ತಲೆನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇವ್ರಗಳ ಜೊತೆ ಎಲ್ಲ ಇದ್ದಾಗ ಅದನ್ನು ನಾನು ಮರೆತು ಅವ್ರ ಜೊತೆ ಹೋಗ್ತೀನಿ. ಏನು ಮಾಡೋಕ್ಕಾಗಲ್ಲ. ನಾನು ಅಲ್ಲಿ ಹೋಗಿ ಒಂದು 10 ನಿಮಿಷ ರೆಸ್ಟ್ ಕೂಡ ಮಾಡಿಬಿಡ್ತೀನಿ. ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ ಊರಿಂದ ಐಶು ಅಕ್ಕ ಅವರೆಲ್ಲ ಬಂದಿದ್ದರು. ಎಲ್ಲರೂ ಮಕ್ಕಳ ಜೊತೆ ಹೋಗೋದು ಒಂಥರ ಹಬ್ಬ ಇದ್ದಾಗಿರುತ್ತೆ. ಹಾಗೆ ನೋಡಿ, ಇದು ಸಮಾಧಿ ಅಲ್ಲ. ಸೊ ನಮ್ಮ ರೋಡಲ್ಲಿ ಹೋಗೋರೋಂಥ ಹೊಲ. ಅಲ್ಲಿ ಒಬ್ಬರು ತಾತ ರೀಸೆಂಟಾಗಿ ಡೆತ್ ಆಗಿದ್ದರು. ಅವರ ಜಮೀನಲ್ಲೇ ಮಣ್ಣು ಮಾಡಿದ್ದಾರೆ, ಅಂದರೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಆ ತಾತನ ವಿಜೃಂಭಣೆಯಿಂದ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾಕೆ ಅಂತೀರಾ, ನಮ್ಮೂರಲ್ಲೇ ತುಂಬ ಏಜ್ ಬದುಕಿರೋ ತಾತ, ಹಾಗೆ ತುಂಬ ಜನಬಳಕೆ ಇರುವಂಥ ತಾತ, ತುಂಬ ಒಳ್ಳೆ ತಾತ ಅವರು. ಯಾವಾಗಲಾದರೂ ನಮ್ಮ ಮನೆಗೆ ಬಂದಾಗ ಅಮ್ಮನ ಕೈ ಸಾಂಬಾರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊಸೆ ಆಗಬೇಕು ನನ್ನಮ್ಮ ಅವ್ರಿಗೆ. ಸೊ ಅಮ್ಮಂಗೆ ಯಾವಾಗಲೂ ತಮಾಷೆ ಮಾಡ್ತಾರೆ, ಅದು ಏನೇ ಅಂಥದ್ದು ಹಾಕ್ತೀಯ ನೀನು. ನಮ್ಮೂರ ಕಡೆ ಎಲ್ಲ ಸೊಸೆಂದ್ರಿಗೆ ಸ್ವಲ್ಪ ತಮಾಷೆ ಮಾಡೋದು ಜಾಸ್ತಿ. ಏನೇ ಹಾಕ್ತೀಯ ಅಂಥದ್ದು ಸಾರಿಗೆ ನೀನು, ಅದೆಷ್ಟು ಚೆನ್ನಾಗಿರುತ್ತೆ ನಿನ್ನ ಕೈಯನ್ ಸಾರು, ಒಂದು ಲೋಟದಾಗ ಹಾಕಿ ತಂಬ ಇಲ್ಲಿ ಅಂತ ಹೇಳಿ ಇಸ್ಕೊಂಡು ಊಟ ಮಾಡ್ತಾಯಿದ್ರು ತಾತ. ಅಷ್ಟೊಂದು ಜನರ ಜೊತೆ ಬೆರೀತಾಯಿದ್ರು. ಅವರನ್ನು ಅವ್ರ ಆಸೆಯಂತೆ, ಅವ್ರು ಸಾಯೋ ಮುನ್ನ ಹೇಳಿದ್ರಂತೆ ಜಮೀನಿನಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಅಂಥೇಳಿ. ಅವರ ಆಸೆಯಂತೆ ಅವರ ಜಮೀನಿನಲ್ಲೇ ಅಂತ್ಯ ಸಂಸ್ಕಾರ ಮಾಡಿದರು. ಅದನ್ನು ಅಮ್ಮ ನಮಗೆ ಹೇಳ್ತಾಯಿದ್ರು, ಚೆನ್ನಪ್ಪಜ್ಜನ ಸಮಾಧಿ ಅದು ಅಂತ ಹೇಳಿ. ಅದನ್ನು ನೋಡಿ ಮನಸ್ಸಿಗೆ ಏನೋ ಒಂಥರ ಖುಷಿನೂ ಕೂಡ ಆಗುತ್ತೆ, ಫೀಲ್ ಕೂಡ ಆಗುತ್ತೆ. ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದು ಬೇಜಾರು. ಬಟ್ ಅವರಷ್ಟು ಜೀವನನ ನಾವು ಬಾಳ್ತೀವೋ ಇಲ್ವೋ ಗೊತ್ತಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ಕೊಳ್ತಾ ಸೊ ಫೈನಲಿ ಹೊಲಕ್ಕೆ ಬಂದು ರೀಚ್ ಆಯಿತು. ಅಲ್ಲಿ ಫೋಟೋ ಶೂಟ್ ಆಯಿತು. ಸೊ ಈ ವರ್ಷ ಹೊಲದಲ್ಲಿ ಅವನು ದನಕರುಗಳಿಗೆ ಸ್ವಲ್ಪ ಹುಲ್ಲು ಹಾಕ್ಕೊಂಡಿದ್ದಾನೆ. ಹಾಗೆ ಅದ್ರ ಜೊತೆ ಸೂರಪಾನ ಕೂಡ ಹಾಕ್ಕೊಂಡಿದ್ದಾನೆ. ಸೊ ಸೂರಪಾನ ಅಂದರೆ ಗೊತ್ತಲ್ವ, ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ. ಸೊ ಫೋಟೋ ಶೂಟ್ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ನಮ್ಮ ಹೊಲದಲ್ಲಿರ್ತಕ್ಕಂಥ
ದೇವಿ ಒಂದು ಹತ್ತಿರ ಪ್ರತಿ ಸಾರಿನೂ ಬಂದು ಹೋಗ್ತೀವಿ. ಸೊ ಇಲ್ಲಿ ಬಂದು ಹೋದರೆ ಏನೋ ಒಂದು ಗುಡ್ ವೈಬ್ಸ್ ನಮಗಿರುತ್ತೆ. ಸೊ ನಾವು ಯಾವಾಗಲೇ ಬಂದರೂ ಮಿಸ್ ಮಾಡದೆ ಹೋಗೋದಿಲ್ಲ. ಒಂದು ವೇಳೆ ಇಲ್ಲಿಗೆ ಬಂದು ನಾವು ಈ ದೇವಿ ಕೈ ಮುಗಿದೆ ಹೋದ್ವಿ ಅಂತಂದರೆ ಖಂಡಿತ ಕನಸಲ್ಲಿ ಹಾವುಗಳೆಲ್ಲ ಓಡಾಡ್ತಾನೆ ಇರುತ್ತೆ. ಸೊ ಇದು ನನಗಿಂತ ಜಾಸ್ತಿ ನನ್ನ ತಂಗಿಗೆ ಎಕ್ಸ್ಪೀರಿಯನ್ಸು. ಯಾಕೆಂದರೆ ಅವಳು ಊರಲ್ಲಿದ್ದಾಗ ಪ್ರತಿ ಮಂಗಳವಾರ ಶುಕ್ರವಾರ ಮಿಸ್ ಮಾಡದೆ ಈ ದೇವಿಯ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ಲು ಹೊಲಕ್ಕೆ ಬಂದು. ಹಾಗಾಗಿ ಇನ್ನು ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಯಿತು ಸ್ನೇಹಿತರೆ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರೋ ಅಷ್ಟರಲ್ಲಿ ಸುಸ್ತು ಅಂದರೆ ಏನು ಅಂದರೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡುತ್ತೆ. ಹಾಗಾಗಿ ನಾನು ಆ ದುಪ್ಪಟ್ಟನ ಎಲ್ಲೂ ಮಿಸ್ ಮಾಡಲ್ಲ. ಸೊ ಎಲ್ಲಿ ಹೋದರೂ ಆ ದುಪ್ಪಟ್ಟ ಹಾಕ್ಕೊಂಡೇ ಓಡಾಡ್ತಿರ್ತೀನಿ. ಇನ್ನು ನಮ್ಮನೆ ರೈತರು ಬಂದು ಹುಲ್ಲನ್ನೆಲ್ಲ ದನಕರುಗಳಿಗೆ ಕೊಯ್ಕೊಂಡಿದ್ದಾಯಿತು ಅಂದರೆ ಹಸು ಹಾಲು ಕೊಡುತ್ತಲ್ವ, ಅದಕ್ಕೆ ಹಸಿರು ಹುಲ್ಲಿದ್ರೇ ಚೆಂದ, ಅದು ಚೆನ್ನಾಗಿ ಹಾಲು ಕೊಡುತ್ತೆ. ಸೊ ಪೌಷ್ಟಿಕವಾಗೂ ಕೂಡ ಇರುತ್ತೆ ಅಂತ ಹೇಳಿ ಅವನು ಪ್ರತಿ ಸರಿ ಬಂದು ಏನೇ ಫಂಕ್ಷನ್ಸ್ ಇದ್ದರೂ ಕೂಡ ಹುಲ್ಲು ಕೊಯ್ಕೊಂಡು ಹೋಗ್ತಾನೆ. ಅದಕ್ಕೆ ಅತ್ತೆ ಹೆಲ್ಪ್ ಮಾಡಿದರು. ಸೊ ಇನ್ನು ನನ್ನ ಫೇವ್ರೆಟ್ ಡ್ಯಾನ್ಸ್ ಮಾಸ್ಟರ್ದು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಸೊ ನೋಡೋಣ ಬನ್ನಿ, ಬಂದಿದ್ದಾರೆ ರುದ್ರ ಮಾಸ್ಟರ್ ಅಂತೇಳಿ. ಒಂದು ವೇದಿಕೆ ಒಳಗೆ ನಮ್ಮ ರುದ್ರ ಮಾಸ್ಟರ್ ನೋಡ್ರಿ ಎಲ್ಲ ಟಿವಿಗಳಲ್ಲಿ ನೋಡಿದ್ದಾರೆ. ಹೌದು, ಅವ್ರು ಆನ್ ಸ್ಕ್ರೀನ್ ಏನ್ ಮಾಡಲ್ಲ, ಬಿಹೈಂಡ್ ದ ಸ್ಕ್ರೀನ್ ಬಹಳ ಎಫರ್ಟ್ ಮಾಡ್ತಾರ. ಒಂದು ಪ್ರತಿಭೆ ಬೆಳಿಬೇಕಂತೇಳಿ ಅವ್ರಿಗೆ ಮೇಂಟೈನ್ ಮಾಡ್ತಾರ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ಎಷ್ಟರ ಮಟ್ಟಿಗೆ ಹೆಸರು ಮಾಡಿರ್ತಾರ ಅಂತಂದ್ರೆ ಇಡೀ ಕರ್ನಾಟಕ ಜನತೆ ಎಲ್ಲ ಬೇರೆ ದೇಶಕ್ಕೂ ಹೋಗಿ ಅವರ ಒಂದು ಟ್ಯಾಲೆಂಟ್ ಅನ್ನ ತೋರಿಸಿದ್ದಾರೆ. ನಾಡಿನಾದ್ಯಂತ ಮನೆ ಮಾತಾಗಿರುವ ಡ್ಯಾನ್ಸ್ ಮಾಸ್ಟರ್ ನೋಡ್ಲಿ ಕರ್ನಾಟಕದಲ್ಲಿ ಅಂತ ಅಂದ್ರೆ ರುದ್ರ ಮಾಸ್ಟರ್ಗೆ ಜೋರಾದ ಪ್ರೀತಿಯ ಚಪ್ಪಾಳೆ ಬರಬೇಕು. ಇಷ್ಟು ಸಾಲಕ್ಕಿಲ್ಲ, ಇನ್ನು ಜೋರಾಗಿ. ಸೊ ನೋಡಿ ಸ್ನೇಹಿತರೆ, ಫೈನಲಿ ನನ್ನ ಫೇವ್ರೇಟ್ ರುದ್ರ ಮಾಸ್ಟ್ರು ಎಂಟ್ರಿ ಕೊಟ್ಟಾಯಿತು. ಸೊ ಎಂಟ್ರಿ ಅಂತೂ ಗ್ರ್ಯಾಂಡ್ ಆಗಿತ್ತು. ನಾನಂತೂ ಇವ್ರನ್ನ ಯಾವಾಗ ನೋಡ್ತೀನೋ ಅಂತ ಹೇಳ್ಬಿಟ್ಟು ಕಾಯ್ತಾ ಇದೆ. ಸೊ ಮಧ್ಯಾಹ್ನನೇ ಇವ್ರ ಊರಿಗೆ ಬಂದು ಸ್ಟೇ ಆಗಿರೋದು. ಬಟ್ ಸೆಲೆಬ್ರಿಟಿಗಳನ್ನ ಮೀಟ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಸೊ ಈ ಡ್ಯಾನ್ಸ್ ಮುಗಿದ ಮೇಲೇ ಅವ್ರ ಹತ್ರ ಒಂದು ಫೋಟೋ ತಗೊಳ್ಳೋದಕ್ಕೆ ಮಿನಿಮಮ್ ಅರ್ಧ ಗಂಟೆ ನಾನು ನಿಂತ್ಕೊಂಡಿರೋದು ಅಂತಂದರೆ. ಸೊ ಎಲ್ಲ ಅವ್ರದ್ದು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಹೊರಟ ತಕ್ಷಣ ಜನ ಎಲ್ಲ ಮುಗಿಬಿದ್ರು ಅಂತ ಹೇಳಿ ಅಲ್ಲಿ ಸಿಕ್ಕಾಪಟ್ಟೆ ಪೊಲೀಸ್ರದ್ದು ಸರೌಂಡಿಂಗ್ ಹಾಕಿಬಿಟ್ರು ಅವರು. ಸೊ ನಾನು ಹೋದ್ವಿ, ಒಂದಿಬ್ಬರು 3 ಹುಡುಗಿಯರು ಹೋಗಿ ಕೇಳಿದ್ವಿ. ಸೊ ಅಲ್ಲಿ ಪೊಲೀಸರಿದ್ರು. ಯಾಕಮ್ಮ ಅಂತಂದರು. ಸೊ ರುದ್ರ ಮಾಸ್ಟರ್ ಹತ್ರ ಒಂದು ಫೋಟೋ ತೊಗೋಬೇಕಿತ್ತು ಅಂದರೆ ನಿಮಗೇನು ಮಾಡೋ ಕೆಲಸ ಇಲ್ವಾ, ಹೋಗ್ರಮ್ಮ ಆ ಕಡೆ ಅಂತ ಹೇಳ್ಬಿಟ್ಟು ಬೈದರು. ಸೊ ಬೈಸ್ಕೊಂಡು ವಾಪಸ್ ಸ್ವಲ್ಪ ಮುಂದಕ್ಕೆ ಬಂದ್ವಿ. ಪೊಲೀಸರೆಲ್ಲ ಹೋದ್ಮೇಲೆ ಮತ್ತೆ ಹೋಗಿ ನಿಂತ್ಕೊಂಡ್ವಿ, ಎಲ್ಲಾದರೂ ರುದ್ರ ಮಾಸ್ಟರ್ ಕಾಣ್ತಾರಾ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಬಟ್ ಎಲ್ಲೂ ರುದ್ರ ಮಾಸ್ಟರ್ ಕಾಣಲಿಲ್ಲ. ಆಮೇಲೆ ನನಗೆ ಗಮನ ಹೋಗಿದ್ದು ಕ್ಯಾರವನ್ನಲ್ಲಿ. ಸೊ ಕ್ಯಾರವನ್ನಲ್ಲಿ ರುದ್ರ ಮಾಸ್ಟರ್ ಶರ್ಟ್ ನೋಡಿದೆ ನಾನು. ಸೊ ಶರ್ಟ್ ನೋಡ್ಬಿಟ್ಟು ವೆಯ್ಟ್ ಮಾಡಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ಸೊ ಉಸ್ತುವಾರಿ ವಹಿಸ್ಕೊಂಡಿದ್ರು ನನ್ನ ಫ್ರೆಂಡಲ್ಲಿ ಸ್ಟೇಜ್ ಮೇಲೆ. ಸೊ ಅವ್ರಿಗೆ ಫೋನ್ ಮಾಡಿ ಸೊ ರುದ್ರ ಮಾಸ್ಟರ್ ಹತ್ರ ಒಂದು ಫೋಟೋ ಬೇಕು ಅಂದಾಗ ರವಿ ಬಂದುಬಿಟ್ಟು ನನಗೆ ರುದ್ರ ಮಾಸ್ಟರ್ ಹತ್ರ ಕರ್ಕೊಂಡೋಗಿ ಒಂದು ಫೋಟೋ ತೆಗೆಸೋದಕ್ಕೆ ಅವಕಾಶ ಕೊಟ್ಟ. ಸೊ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಆ ಖುಷಿಲಿ ಚೆನ್ನಾಗಿ ಕುಣಿದ್ಬಿಟ್ಟೆ ನಾನು. ಸೊ ಅಷ್ಟು ಖುಷಿ ಆಯಿತು ನನಗೆ ರುದ್ರ ಮಾಸ್ಟರ್ನ ಮೀಟ್ ಮಾಡಿ. ಹಾಗೆ ಸಿಕ್ಕಾಪಟ್ಟೆ ಸರಿಗಮಪ ಒಂದು ವಿಜೇತರು ಕೂಡ ಬಂದಿದ್ದರು. ಈಗ ಒಂದು ಕುಚುಕು ಕುಚುಕು ಸಾಂಗನ್ನು ಶ್ರೀರಾಮ್ ಕಾಸರವಳ್ಳಿ ಮತ್ತು ಕಾಸಿಮ್ ಅಲಿ ಕೂಡ ಹೇಳಿದರು. ಕಾಸಿಮ್ ಅಲಿ ಅಂತೂ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದರು ಅಂತಂದರೆ ನಮ್ಮೂರ ಮಗನೇನೋ ಅನ್ನೋ ಥರ ಒಂದು ಫೀಲ್ ಮಾಡಿ ಒಂದು ಆ್ಯಂಕ್ರಿಂಗ್ ಮಾಡಿದರು. ಅವ್ರು ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಮುಗಿದ್ಮೇಲೆ ನಾವೆಲ್ಲ ಮನೆಗೆ ಹೋಗಿ ಮಲ್ಕೊಳ್ತೀವಿ ಸ್ನೇಹಿತರೆ. ಇವ್ರು ನೋಡಿ ಸೊ ಇವರೆಲ್ಲ ಡ್ಯಾನ್ಸರ್ಸು. ಸೊ ಅವ್ರದ್ದು ಕ್ಯಾರವಾನದು ರುದ್ರ ಮಾಸ್ಟರ್ ಕಾರಲ್ಲಿ ಊರಿಗೆ ಹೋಗಿದ್ದಾಯಿತು. ಇವರು ಬಂದುಬಿಟ್ಟು ಅವರ ಒಂದು ಪ್ರಾಪರ್ಟಿಗಳೇನಿದೆ ಅದನ್ನೆಲ್ಲ ತೆಗೆದಿಡ್ತಾರೆ. ಸೊ ಇಲ್ಲಿಂದ ಇವ್ರು ಹೋಗಬೇಕು ಅಂದರೆ ಮಿನಿಮಮ್ 1 ಗಂಟೆ ಆದರೂ ಬೇಕಾಗತ್ತೆ. ಇವರು ಇದನ್ನೆಲ್ಲ ಪ್ಯಾಕಪ್ ಮಾಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಮನೆಗೆ ಹೋಗ್ತಾರೋ ಅಥವಾ ಸ್ಟೇ ಆಗ್ತಾರೋ ಗೊತ್ತಿಲ್ಲ ಇದೇ ಊರಲ್ಲಿ. ಒಟ್ಟು ಅವ್ರದ್ದೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಇನ್ನೂ 1 ಗಂಟೆ ಅಂತೂ ಆಗುತ್ತೆ. ನಮ್ಮನ್ನೆಲ್ಲ ರಂಜಿಸಿದ ಇವ್ರಿಗೆ ನಾವು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು, ತುಂಬ ಚೆನ್ನಾಗಿ ಸಾಂಗ್ ಹೇಳಿದರು. ಸೊ ಎಲ್ರಿಗೂ ನಮ್ಮೂರಿಗೆ ಬಂದಿದ್ದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.